ನೋಡಿ ಇವಾಗ ಇದು ರೆಡಿಯಾಗಿದೆ. ನೋಡಿ ಇವಾಗ ಅಂಜಲ್ ಮೀನಿನ ತವಾ ಫ್ರೈ ರೆಡಿಯಾಗಿದೆ. ಇದಕ್ಕೆ ಯಾವುದೇ ಕಾರ್ನ್ಫ್ಲೋರ್ ಆಗಲಿ ಅಕ್ಕಿ ಹಿಟ್ಟು ಏನೂ ಹಾಕ್ತೇನೆ, ಮಸಾಲದಲ್ಲಿ ಕೋಟಿಂಗ್ ಎಷ್ಟು ಚೆನ್ನಾಗಿ ನಿಂತಿದೆ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ಈ ಮಸಾಲ ಇದಕ್ಕೆ ಅಂಟ್ಕೊಂಡಿದೆ. ಸ್ವಲ್ಪ ಕೂಡ ಆಚೆ ಈಚೆ ಆಗಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಮೀನು ಕೂಡ ಚೆನ್ನಾಗಿ ಬೆಂದಿದೆ. ಉಪ್ಪು ಹುಳಿ ಖಾರ ಸೂಪರ್ ಆಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಮಾತ್ರೆಗಳ. ಇವತ್ತು ನೋಡಿ ಅರ್ಧ kg ಆಗುವಷ್ಟು ಅಂಜಲ್ ಮೀನಿದೆ. ಇವತ್ತು ಇದರ ಫ್ರೆಶ್ ಆಗಿ ಮಸಾಲವನ್ನು ರೆಡಿ ಮಾಡಿಕೊಂಡು ತವಾ ಫ್ರೈಯನ್ನು ಮಾಡೋಣ. ಕಟ್ ಮಾಡ್ಕೊಳ್ಳೋಣ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೋಬೇಕು. ಉಪ್ಪು, ಅರಶಿನ ಪೌಡರ್, ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡೋಣ. ಎರಡು ಕಡೆ ಕೂಡ ಚೆನ್ನಾಗಿ ಹಚ್ಕೊಳ್ಳೋಣ. ಇವಾಗ ಮಸಾಲೆ ರುಬ್ಬೋದಕ್ಕೆ 1 ಹಿಡಿಯಷ್ಟು ಬ್ಯಾಡಗಿ ಮೆಣಸು ಮತ್ತು 2 ಗಿಡ್ಡ ಮೆಣಸನ್ನು ಬಿಸಿನೀರಲ್ಲಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಪೂರ್ತಿಯಾಗಿ ತಣ್ಣಗಾಗಿದೆ. ಆಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಸ್ಪೂನಷ್ಟು ಧನಿಯಾ, ಹಾಗೆ 1/4 ಸ್ಪೂನಷ್ಟು ಜೀರಿಗೆ, ನೋಡಿ 1/4 ಸ್ಪೂನಷ್ಟು ಪೆಪ್ಪರ್ ಹಾಕೊಳ್ತಾ ಇದ್ದೀನಿ. ಖಾರಕ್ಕೆ ಬೇಕಾಗುವಷ್ಟು ಹಾಕೊಳ್ಳಿ. ಇದರ ಜೊತೆಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಸ್ವಲ್ಪ ಶುಂಠಿ, 1 ಹಸಿಮೆಣಸು, ಸ್ವಲ್ಪ ಗರಂ ಮಸಾಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥದ್ದು, ಚಕ್ಕೆ ಮತ್ತು ಲವಂಗ, ಜೊತೆಗೆ 10 ಎಸಳು ಬೆಳ್ಳುಳ್ಳಿ ಸಣ್ಣ ಸಣ್ಣಗಿದೆ. ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಹುಣಸೆ ಹುಳಿ ಪಲ್ಪನ್ನು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇದಕ್ಕೂ ಕೂಡ ನೀವು ಲಿಂಬೆಹಣ್ಣಿನ ರಸವನ್ನು ಕೂಡ ಹಾಕೋಬೋದು. ನಾನು ಹುಣಸೆ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮಸಾಲಕ್ಕೆ ಬೇಕಾಗುವಷ್ಟು ಉಪ್ಪು. ನಾನು ನೀರು ಹಾಕದೆ ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ತೀನಿ. ಆಮೇಲೆ ಬೇಕಾದರೆ ನೀರನ್ನು ಸೇರಿಸ್ಕೋಬೋದು. ನೋಡಿ ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಮಸಾಲ ರೆಡಿಯಾಗಿದೆ. ನೋಡ್ಬೋದು, ಇಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಇರೋ ಮಸಾಲವನ್ನು ಮೀನಿಗೆ ಹಚ್ಕೊಳ್ಳೋಣ. ಮೀನಿಗೆ ಚೆನ್ನಾಗಿ ಹಚ್ಕೊಂಡು 20 ನಿಮಿಷ ಅಥವಾ ಅರ್ಧ ಗಂಟೆ ಹಾಗೆ ಬಿಟ್ಟು ಆಮೇಲೆ ತವಾ ಫ್ರೈಯನ್ನು ಮಾಡ್ಬೋದು. ಚೆನ್ನಾಗಿರುತ್ತೆ. ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಎಳ್ಕೊಂಡಿರುತ್ತೆ. ಜಾಸ್ತಿ ಟೈಮ್ ಇಲ್ಲಾಂದರೆ 20 ನಿಮಿಷ ಇಡಿ, ಇಲ್ಲಾಂದರೆ ಅರ್ಧ ಗಂಟೆ ಅಥವಾ 1 ಗಂಟೆ ಕೂಡ ಇಟ್ಟು ಆಮೇಲೆ ಫ್ರೈಯನ್ನು ಮಾಡ್ಕೋಬೋದು. ಮಸಾಲ ಚೆನ್ನಾಗಿ ಮೀನಿಗೆ ಎಳ್ಕೊಂಡಿರುತ್ತೆ. ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನು ಅರ್ಧ ಗಂಟೆ ಹಾಗೆ ಫ್ರಿಜ್ಜಲ್ಲಿ ಇಡೋಣ. ಬಾಣಲೆ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಇದಕ್ಕೆ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು. ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಇರುವ ಮಸಾಲ ಸ್ವಲ್ಪ ಉಳಿದಿದೆ, ಬಾಣಲೆಗೆ ಹಾಕೊಳ್ಳೋಣ. ನೋಡಿ ಮಸಾಲವನ್ನು ಒಂದ್ಸಲ ಫ್ರೈ ಮಾಡಿಕೊಂಡು ಲೈಟಾಗಿ ಮ್ಯಾರಿನೇಟ್ ಮಾಡಿರುವಂತಹ ಮೀನನ್ನು ಹಾಕೊಳ್ಳೋಣ. ಸೈಡಲ್ಲಿರುವಂಥ ಮಸಾಲವನ್ನು ಈ ರೀತಿ ಮೀನಿಗೆ ಹಚ್ಚಬೇಕು. ಇದು ಬೇಗನೆ ಫ್ರೈ ಆಗುತ್ತೆ. ಆದ್ದರಿಂದ ಇದನ್ನು ಈ ರೀತಿ ರಿವರ್ಸ್ ಮಾಡಿ ಮತ್ತೆ ಬೇಯಿಸ್ತಾ ಇದ್ದೀನಿ. ಎರಡು ಕಡೆ ಕೂಡ ಚೆನ್ನಾಗಿ ಬೇಯಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಬ್ಯಾಡಗಿ ಮೆಣಸಿನ ಕಲರ್ ಎಷ್ಟು ಚೆನ್ನಾಗಿ ಬನ್ನಿ ಅಂತ ನೋಡ್ಬೋದು. ಯಾವ ಹೋಟೆಲ್ಗಿಂತಲೂ ಟೇಸ್ಟ್ ಕಡಿಮೆ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದೇ ರೀತಿ ಮಸಾಲವನ್ನು ನೀವು ಮನೆಯಲ್ಲಿ ಮಾಡಿ ನೋಡಿ. ಯಾವುದೇ ಮೀನಿಗೂ ಕೂಡ ಇದೇ ರೀತಿ ಮಾಡ್ಕೋಬೋದು. ಬಂಗಡೆ ಮೀನು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಅಂಜಲ್ ಮೀನಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಇದು ಮಸಾಲ ಡ್ರೈ ಆಗ್ತಾ ಇದೆ. ಈ ರೀತಿ ಮಸಾಲ ಬೇಕಾದರೆ ಇವಾಗಲೇ ಆಫ್ ಮಾಡ್ಕೋಬೋದು, ಯಾಕಂದರೆ ಮೀನು ಚೆನ್ನಾಗಿ ಬೆಂದಿರುತ್ತೆ. ನಿಮಗೆ ಮಸಾಲ ಕಮ್ಮಿ ಬೇಕಾಗಿ ಇದು ಡ್ರೈ ಆಗಿ ಬೇಕಾದರೆ ಮೀನು ನೀವು ಇನ್ನೂ ಸ್ವಲ್ಪ ಫ್ರೈಯನ್ನು ಮಾಡ್ಕೋಬೋದು. ಕರಿಬೇವಿನ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಸರ್ವ್ ಮಾಡೋಣ. ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂಜಲ್ ಮೀನಿನ ತವಾ ಫ್ರೈ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುವಂತಹ ಕುಚ್ಚಲಕ್ಕಿ ಗಂಜಿಗೆ ಸೈಡ್ ಡಿಶ್ ಆಗಿ ಇದನ್ನು ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಫಸ್ಟಿಗೆ ಇದನ್ನು ಟೇಸ್ಟ್ ಮಾಡೋಣ. ಇದೇ ರೀತಿ ನೀವು ಮಸಾಲ ಹಾಕಿ ಟ್ರೈ ಮಾಡಿ. ಹೋಟೆಲ್ ಸ್ಟೈಲಲ್ಲೇ ನೀವು ಮನೆಯಲ್ಲಿ ಮಾಡ್ಕೋಬೋದು.